ಇವತ್ತು ಒಂದು ಫನ್ ಶೋ ಅಮ್ಯೂಸ್ಮೆಂಟ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀವಿ. ಇದು ಆ್ಯಕ್ಚುಲಿ ನಾವು ಆಫೀಸಿಂದ ಮನೆಗೆ ಹೋಗೋ ರೂಟಲ್ಲಿ ಇವರು ಸೆಟ್ ಮಾಡಿದ್ದಾರೆ. ಇದೊಂದು 2 ವೀಕ್ಸ್ ಇರುತ್ತೆ ಅಷ್ಟೇ. ಅಂದರೆ ನಮ್ಮ ಊರಲ್ಲೆಲ್ಲ ಅಲ್ಲಲ್ಲಿ ಒಂದು ಎಕ್ಸಿಬಿಷನ್ ಸ್ಟಾಲ್ ಎಲ್ಲ ಹಾಕ್ತಾರಲ್ವಾ, ಜಾತ್ರೆ ಸೊ ಆ ಥರ ಒಂದು 2 ವೀಕ್ಸ್ ಇರುತ್ತೆ. ಬಟ್ ನಾವು ಇಲ್ಲಿ ಆನ್ ದ ವೇ ಮನೆಗೆ ಹೋಗೋ ಟೈಮಲ್ಲಿ ಇವತ್ತು ಭೂಮಿಗೆ ಇಲ್ಲಿ ಗೌರ್ಮೆಂಟ್ ಹಾಲಿಡೇ ಇತ್ತು. ಸೊ ನೋಡಿದ್ಮೇಲೆ ಮಕ್ಕಳು ಕೇಳಬೇಕಾ ಈ ಥರ ಒಂದು ಗೇಮ್ಸು ಎಲ್ಲ ಇರುವಾಗ ಅವಳು ಇನ್ನು ಮನೆಗೆ ಹೋಗೋಕ್ಕೆ ಇಷ್ಟಪಡಲ್ಲ, ಅದಕ್ಕಂತ ನಾವು ಬಂದಿದ್ದೀವಿ ಇವತ್ತು. ಇದು ಎಂಟ್ರೆನ್ಸ್ ಟಿಕೆಟ್ ಬಂದುಬಿಟ್ಟು $37 ಒಬ್ಬರಿಗೆ. ಅಂದರೆ $37 ಕೊಟ್ಟರೆ ನಾವು ಇಲ್ಲಿ ಎಲ್ಲ ಗೇಮ್ನು ಆಡ್ಬೋದು. 1 ಡೇಗೆ ಇರುತ್ತೆ ಅದು. ಈ ಥರ ಬ್ಯಾಂಡ್ ಕೊಡ್ತಾರೆ, ಎಲ್ಲ ಗೇಮನ್ನು ನಾವು ಆಡ್ಬೋದು. ಇಲ್ಲ ಕೂಪನ್ ವೈಸು ಇದೆ, ಬಟ್ ಅದು ನೋಡಿದ್ರೆ ನಮಗೆ ಎಲ್ಲ ಗೇಮ್ ಆಡೋದು ತೊಗೊಂಡ್ರೆ ಬೆಸ್ಟ್ ಅನಿಸ್ತು. ಸೊ ಅದಕ್ಕೆ ನಾನು ಭೂಮಿ ಎಲ್ಲ ಗೇಮ್ ಆಡೋ ಒಂದು ಕೂಪನ್ ನಾವು ಇವತ್ತು ತೊಗೊಂಡಿದ್ದೀವಿ. ಆದಷ್ಟು ಬರೀ ಕೂಪನ್ ತೊಗೊಂಡಿದ್ದಾರೆ, ಯಾಕಂದರೆ ಅವರು ಕೆಲವೊಂದು ಗೇಮ್ ಮಾತ್ರ ಆಡೋದು ಅಂದ್ಬಿಟ್ಟು. ಇವತ್ತು ಆ್ಯಕ್ಚುಲಿ ಇಲ್ಲಿ ಗೌರ್ಮೆಂಟ್ ಹಾಲಿಡೇ ಇರೋದಕ್ಕೆ ತುಂಬ ಜನ ಬಂದಿದ್ದಾರೆ. ತುಂಬ ರೈಡ್ಸ್ ಎಲ್ಲ ಇದೆ ಇಲ್ಲಿ. ಅಂದರೆ ಅದನ್ನು ನೀಟಾಗೆಲ್ಲ ಅವರು ಅರೇಂಜ್ ಮಾಡಿದ್ದಾರೆ. ಮಕ್ಳಿಗೂ ಎಂಜಾಯ್ಮೆಂಟ್ ಮಾಡೋದಕ್ಕಂತಲೇ ಅವ್ರು ಅದನ್ನೆಲ್ಲ ಅರೇಂಜ್ ಮಾಡಿದ್ದಾರೆ. ನಮ್ಮೂರಲ್ಲಿ ವಂಡರ್ಲಾಗೆಲ್ಲ ಹೋದರೆ ಏನೇನು ರೈಡ್ ಇರುತ್ತೆ ಅದೆಲ್ಲ ಆಲ್ಮೋಸ್ಟ್ ಇಲ್ಲೂ ಇದೆ ಅಂತ ಅನ್ನಿಸ್ತಾ ಇದೆ. ಅದರಲ್ಲೂ ಮಕ್ಕಳದು ಒಂದು ಎಂಜಾಯ್ಮೆಂಟಿಗೆ ಅವ್ರು ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಮಾಡಿದ್ದಾರೆ. ಸೊ ನೋಡೋಣ ಬನ್ನಿ. ಗೈಸ್, ನಾವು ನೆಕ್ಸ್ಟ್ ಇದರಲ್ಲಿ ಹೋಗ್ತಾ ಇದ್ದೀವಿ. ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ, ಟೆನ್ಷನ್ ಇದೆ. ಬಟ್ ಇವರಿಬ್ಬರು ತುಂಬ ಖುಷಿಯಾಗಿದ್ದಾರೆ. ಇದು ಮಾತ್ರ ಸೂಪರ್ ಆಗಿತ್ತು ಗೈಸ್. ಇದು ಒಂದು 5-6 ಸರಿ ಇವರು ಫುಲ್ ರೌಂಡ್ ಮಾಡಿಸಿದ್ರು. ನಾವು ನಾರ್ಮಲಿ ಇಷ್ಟು ಅಡ್ವೆಂಚರ್ ಎಲ್ಲ ಮಾಡೋದಿಲ್ಲ, ಬಟ್ ಒಂಥರ ಚೆನ್ನಾಗಿತ್ತು. ಬಟ್ ಎಲ್ಲ ಆದಮೇಲೆ ಒಂಥರ ನಮಗೆ ಹೊಟ್ಟೆ ಎಲ್ಲ ತೊಳೆದಂಗೆ ಆಯಿತು. ಬಟ್ ಒಂಥರ ಡಿಫ್ರೆಂಟ್ ಆಗಿತ್ತು ಎಕ್ಸ್ಪೀರಿಯೆನ್ಸು. ಸೂಪರ್. ಅದಾದಮೇಲೆ ಅಶ್ವಿನಿ ಮತ್ತು ಅಂಬು ಈ ಮೆರಿಗೋ ರೌಂಡ್ ಆಡೋಕ್ಕಂತ ಹೋದರು. ನಾನು ಹೋಗಲಿಲ್ಲ, ಬಿಕಾಸ್ ನಾನು ಕೂಪನ್ ತೊಗೊಂಡಿದ್ದೆಲ್ಲ ಎಲ್ಲ ಆಡೋಕ್ಕಾಗಲ್ಲ ನಾನು. ಸೊ ಅವರಿಬ್ಬರು ಹೋದರು. ಇದು ಒಂಥರ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಕೂಡ. ಆಡೋದಕ್ಕೇನು ಸಕ್ಕತ್ತಾಗಿದೆ ಅಂತೆ. ಒಂಥರ ಅದು ಉಯ್ಯಾಲೆ ಥರ ಸೂಪರ್ ಫೀಲ್ ಕೊಡುತ್ತೆ ಅಂತ ಹೇಳ್ತಾಯಿದ್ರು ಅಶ್ವಿನಿ. ಅದು ಮಾತ್ರ ಅಲ್ಲ, ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಲೈಟ್ಸ್ ಎಲ್ಲ ಹಾಕಿದ ಮೇಲೆ ಈ ಸನ್ಸೆಟ್ ಜೊತೆಗೆ ಇನ್ನೂ ಕತ್ಲೆ ಆಗುವಾಗ ಇನ್ನೂ ಚೆನ್ನಾಗಿರುತ್ತೆ ಇದು ನೋಡೋಕ್ಕೆ. ಒಂಥರ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನೆಕ್ಸ್ಟ್ ನಾವು ಇದು ಟಿಲ್ ಟೇಬಲ್ ಆಡೋಕ್ಕೆ ಹೋಗ್ತಾ ಇದ್ದೀವಿ. ಇದು ನಾವು ನಮ್ಮೂರ ಜಾತ್ರೆಯಲ್ಲಿ ನಾವು ನೋಡಿದ್ದೀವಿ, ಆಡಿದ್ದೀವಿ. ಬಟ್ ಇಲ್ಲಿ ಅದನ್ನು ಒಂಥರ ಇನ್ನೂ ನೀಟಾಗಿ ಮಾಡಿ ಇಟ್ಟಿದ್ದಾರೆ. ಸೊ ಅದನ್ನು ಆಡೋಕ್ಕಂತ ಹೋದರೆ ಯಪ್ಪ ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು. ಟಯರ್ಡಾಗಿ ಇದ್ದಿದ್ದಕ್ಕೂ ಅದು ನಮ್ಮನ್ನ ಸುತ್ತಿಸಿದ್ದಕ್ಕೂ ನಾವು ನಿಜವಾಗ್ಲೂ ಸುಸ್ತಾಗ್ಬಿಟ್ಟೆ. ಯಾಕಾದರೂ ಹತ್ತಿದೆ ಅಂತೆಲ್ಲ ಅನಿಸ್ತು. ಬಟ್ ಒಂಥರ ಅಮೇಝಿಂಗ್ ಫೀಲಿಂಗ್ ಮಾತ್ರ. ಅದು ಹೆಂಗೆ ಹೇಳಬೇಕು ಅಂತ ಗೊತ್ತಿಲ್ಲ. ಸೀರಿಯಸ್ಲಿ ಇನ್ನೊಂದ್ಸರಿ ನಾವು ಇದರಲ್ಲಿ ಹತ್ತೀವಿ ಅಂದರೆ ಇಲ್ಲ ಅಂತ ಹೇಳ್ತೀನಿ ನಾನು. ಗಾಯ್ಸ್, ತಲೆ ಸುತ್ತಿದೆ ಗಾಯ್ಸ್. ಹೇಗಿತ್ತು ಅಂಬು, ಹೇಗಿತ್ತು ಈ ರೈಡು? ಅಲ್ಲಿ ಒಂದು ಫುಡ್ ಟ್ರಕ್ ಇತ್ತು. ಸೊ ನಾವು ಅಲ್ಲಿಂದ ಒಂದು ಬರ್ಗರು, ಒಂದು ಸಾಫ್ಟ್ ಡ್ರಿಂಕ್ಸು ಮತ್ತು ಪುಟ್ಟಿನ ತಗೊಂಡು ಅಲ್ಲೇ ಕೂತ್ಕೊಂಡು ತಿಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ್ದೀವಿ. ಅದು ಮುಗಿಸ್ಕೊಂಡು ಅಂಬು ಅಲ್ಲಿ ಮಕ್ಕಳದು ಪ್ಲೇ ಏರಿಯಾ ಇದೆ. ಸೊ ಅಲ್ಲೋಗಿ ಸ್ವಲ್ಪ ಹೊತ್ತು ಆಟ ಆಡಿದ್ಲು. ನಾವು ಪಕ್ಕದಲ್ಲಿ ಕೆಲವೊಂದು ಬೌಲಿಂಗು, ಬೇರೆ ಒಂದಷ್ಟು ಸ್ಟಾಲ್ಗಳೆಲ್ಲ ಇತ್ತು. ಅದೆಲ್ಲ ನೋಡಿಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಸುತ್ತಾಡಿದ್ದೀವಿ. ಈ ಕಾರ್ನಿವಲ್ದು ಸೆಂಟ್ರಲ್ಲಿ ಇಟ್ಟಿರೋ ಈ ಒಂದು ಅಂಗಡಿ ನೋಡಿ, ಒಂದು ಜಾತ್ರೆ ಅಂದರೆ ಹೆಂಗೆ ಸೆಟಪ್ ಮಾಡಬೇಕು ಅಂಗಡಿ ಅಂತ ಇದು ನೋಡಿದ್ರೇ ಗೊತ್ತಾಗುತ್ತೆ. ಅದಕ್ಕೆ ಯೂಸ್ ಮಾಡಿರೋ ಕಲರ್ಸ್ ಆಗಲಿ, ಇಲ್ಲ ಅಲ್ಲಿ ಲೈಟಿಂಗ್ ಎಲ್ಲ ಆಗಲಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ಇಲ್ಲಿ ಅವರು ಮಾಮೂಲಿ ಕಾಟನ್ ಕ್ಯಾಂಡಿಗಳು ಮತ್ತು ಐಸ್ ಕ್ರೀಮು, ಜ್ಯೂಸು, ಪಾಪ್ಕಾರ್ನ್ ಎಲ್ಲ ಸೇಲ್ ಮಾಡ್ತಾ ಇದ್ದಾರೆ.
ಅಂಬು ಆವಾಗಲೇ ಹತ್ತಿದ್ದು ಮೆರಿ ಗೋ ರೌಂಡ್ ಇದು. ಆವಾಗ ಲೈಟ್ಸ್ ಎಲ್ಲ ಆನ್ ಆಗಿರಲಿಲ್ಲ. ಇವಾಗ ಕತ್ಲೆ ಆದಮೇಲೆ ಲೈಟ್ಸ್ ಎಲ್ಲ ಆನ್ ಆಗಿದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ಒಂದು ಜಾತ್ರೆದು ಫೀಲು ಆ್ಯಕ್ಚುಲಿ ಕತ್ಲೆ ಆದಮೇಲೆ ಬರೋದು ಅನ್ಸುತ್ತೆ. ಬಟ್ ಇವಾಗ ಜನ ಎಲ್ಲ ಕಮ್ಮಿ ಆಗಿದೆ. ಈ ರೈಡ್ ಕೂಡ ಅಷ್ಟೇ ನೋಡಿ, ಇದು ಈ ಕಾರ್ನಿವೆಲ್ ಅಂತ ಹೇಳಿದರೆ ನಮಗೆ ಮೈಂಡಿಗೆ ಫಸ್ಟ್ ಬರೋ ಕೆಲವೊಂದು ರೈಡ್ಗಳಲ್ಲಿ ಒಂದು ಇದು. ಇದರಲ್ಲೂ ಲೈಟ್ಸ್ ಎಲ್ಲ ಆನ್ ಆಗಿದೆ. ನಾನು ಆವಾಗಲೇ ಹೇಳಿದೆ ಅಲ್ಲ, ಕತ್ಲೆ ಆದರೆ ಒಂಥರ ಬೇರೆ ಥರನೇ ಈ ಜಾಗ ಕಾಣಿಸುತ್ತೆ ಅಂತ. ಸೊ ಇದೊಂದು ಸಖತ್ ಫೀಲ್ ಕೊಡುತ್ತೆ. ನೀವು ವೀಡಿಯೋದಲ್ಲಿ ನೋಡುವಾಗಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತೆ. ಎಲ್ಲ ರೈಡಲ್ಲೂ ಜನ ಕಮ್ಮಿ ಆದ್ರೂ ಇದೊಂದು ರೈಡು ಫುಲ್ ಇದೆ ಇನ್ನು. ರೈಡ್ಗಳು ಮಾತ್ರ ಅಲ್ಲ, ತುಂಬ ಸ್ಟಾಳ್ಗಳು ಇಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ಕೆಲವೊಂದು ಗೇಮ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ನಾವು ಬಂದು ಆಟ ಆಡಿಬಿಟ್ಟು ಆ ಗಿಫ್ಟ್ಗಳನ್ನ ನಾವು ಗೆಲ್ಬೋದು. ಸೊ ಕೆಲವೊಬ್ಬರೆಲ್ಲ ಆಟ ಆಡ್ತಾಯಿದ್ರು. ಆವಾಗಲೇ ಹೇಳ್ದಂಗೆ ಲೈಟಿಂಗ್ಸ್ ತುಂಬ ಚೆನ್ನಾಗಿಟ್ಟಿರೋದ್ರಿಂದ ನಮಗೆ ಆ ಸ್ಟಾಲ್ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಮಕ್ಕಳಿಗೆ ಬೇಕಾಗಿರೋ ಗಿಫ್ಟ್ಗಳೆಲ್ಲ ತುಂಬಿಸಿದ್ದಾರೆ ಅವರ ಸ್ಟಾಳಲ್ಲಿ. ಸೊ ಮಕ್ಕಳು ನೋಡಿದ್ರೆ ಸುಮ್ಮನೆ ಬಿಡ್ತಾರಾ? ಅಂಬುದು ಅಚ್ಚುದು ಜಾತ್ರೆ ಇನ್ನೂ ಮುಗ್ದಿಲ್ಲ. ಅವರು ಇನ್ನೊಂದು ರೈಡ್ ಹತ್ತಿದ್ದಾರೆ ನೋಡಿ. ಇದು ತುಂಬ ಕಾಮನ್ ರೈಡು, ನಮ್ಮೂರು ಜಾತ್ರೆಗಳಲ್ಲೂ ಇದಿರುತ್ತೆ. ಸೊ ಈ ಬೋಟು ಮೇಲೋಗಿ ಕೆಳಗಡೆ ಬರುತ್ತೆ, ಅದೊಂಥರ ಆಸಲೇಟ್ ಆಗುತ್ತೆ. ಸೊ ಇದು ನಾವು ಆರ್ ಟಿ ನಗರಲ್ಲಿ ಒಂದು ಸರಿ ಜಾತ್ರೆ ನಡೆದಾಗ ಅಲ್ಲೂ ಹತ್ತಿದ್ದೀವಿ ಇದ್ರ ಮೇಲೆ. ಸೊ ಇದು ಫುಲ್ ಟಾಪಿಗೆ ಹೋಗುವಾಗ ಒಂಥರ ಎಕ್ಸೈಟ್ಮೆಂಟು. ಸೊ ವೈಕಿಂಗ್ ಅಂತ ಈ ರೈಡಿಗೆ ಇವರಲ್ಲಿ ಹೆಸರಿಟ್ಟಿರೋದು. ಇದೊಂದು ಮಕ್ಕಳದು ಟ್ರೈನ್ ರೈಡು. ಸೊ ಜಾಯಿಂಟ್ ವೀಲ್ ಹತ್ತುವಾಗ ಅಂಬು ಇದನ್ನು ನೋಡಿದ್ಲು, ಬಟ್ ಆಮೇಲೆ ಮರ್ತೋದ್ಲು. ಇವಾಗ ನೆನಪು ಮಾಡ್ಕೊಂಡು ಮತ್ತೆ ಬಂದು ಕೂತಿದ್ದಾಳೆ. ಫಸ್ಟ್ ಸೀಟಲ್ಲಿ ಕೂತ್ಕೊಂಡು ಅವಳು ಅದನ್ನು ಎಂಜಾಯ್ ಮಾಡ್ತಾ ಇದ್ದಾಳೆ. ತುಂಬ ಕಡೆ ಈ ಕಾರ್ ಡ್ಯಾಶ್ ಆಡಿಯೋ ರೈಡ್ನ ನಾವು ನೋಡಿದ್ರೂ ಯಾವತ್ತೂ ಆಡಿರಲಿಲ್ಲ. ಸೊ ಈ ಸರಿ ಒಂದು ಚಾನ್ಸ್ ಸಿಕ್ಕಿದಾಗ ಅದನ್ನು ಮಿಸ್ ಮಾಡೋಕ್ಕೆ ಅಂಬು ಮತ್ತು ಅಚ್ಚು ರೆಡಿ ಇರಲಿಲ್ಲ. ಅವರಿಬ್ಬರು ಫುಲ್ ಜೋಶಲ್ಲಿ ಕೂತ್ಕೊಂಡಿದ್ದಾರೆ. ಬಟ್ ಇದು ಹೆಂಗೆ ಓಡಿಸ್ಬೇಕು ಅಂತ ಅವರಿಬ್ರಿಗೂ ಐಡಿಯಾನೇ ಇರಲಿಲ್ಲ. ಆದ್ರೂ ಹೆಂಗೆಂಗೋ ಟ್ರೈ ಮಾಡಿಕೊಂಡು ಒಂದು 10 ನಿಮಿಷ ಸಕ್ಕದಾಗ ಅವ್ರು ಎಂಜಾಯ್ ಮಾಡಿದರು. ಅಂಬು ಕೂತ್ಕೊಂಡು ಅವಳು ಸ್ಟಿಯರಿಂಗ್ ತಿರುಗಿಸ್ತಾ ಇರೋದು ನೋಡಿದರೆ ದೊಡ್ಡ ಡ್ರೈವರ್ ಥರ ಫುಲ್ ಪೋಸ್ ಕೊಡ್ತಾ ಇದ್ಲು. ಅವಳಿಗೆ ಕಾಲು ಎಡಗಿಸ್ತಾ ಇರಲಿಲ್ಲ, ಅದೊಂದು ಪ್ರಾಬ್ಲಮ್ ಇತ್ತು. ಆದ್ರೂ ಅವಳು ಬಿಡಲಿಲ್ಲ. ಆಗ್ಲೇ ಒಂದ್ಸರಿ ಹೋದ್ಲು, ಮತ್ತೆ ಹೋಗ್ಬೇಕು ಅಂತ ಅಂಬು ಕೂತಿದ್ದಾಳೆ ಮತ್ತೆ ಇದರಲ್ಲಿ. ಸೊ ಅಶ್ವಿನಿ ಜೊತೆ ಹೋಗಿದ್ದಾರೆ, ನೋಡೋಣ. ತೋರಿಸಿರಿ. ನಾವಿಲ್ಲಿ ಬಂದು ಇವಾಗ ಆಲ್ಮೋಸ್ಟ್ 4 to 5 hours ಆಯಿತು. 10 o'clock 10:15 ಆಗಿದೆ. ಇವಾಗ ಎಲ್ಲ ಕ್ಲೋಸ್ ಆಗಿದೆ. ಸೊ ಎಲ್ಲರೂ ಅದಕ್ಕೆ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವಾಗ ನಾವು ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಒಂದು ಫ್ರೆಂಡ್ ಬೇರೆ ಬಂದಿದ್ದಾರೆ. ನಾವು ಹೋಗೋಷ್ಟೊತ್ತಿಗೆ ಎಲ್ಲೋದ್ರೂ ನಮಗೊಂದು ಪೆಟ್ ಸಿಗುತ್ತೆ ಅಲ್ಲ, ಚಿಕ್ಕು. ಸೊ ಇಲ್ಲೂ ಸಿಕ್ಕಿದ್ದಾನೆ.
ಸೊ ಮುಗೀತು. ಇವತ್ತು ತುಂಬ ಚೆನ್ನಾಗಿ ಇವತ್ತಿನ ಈವ್ನಿಂಗ್ ನಾವು ಸ್ಪೆಂಡ್ ಮಾಡಿದ್ದೀವಿ. ಅಂಬು ಒಂದು ಫುಲ್ ಖುಷಿಯಾಗಿದ್ದಾಳೆ. ಹೇಗಿತ್ತು ಅಂಬು ಎಕ್ಸ್ಪೀರಿಯನ್ಸು? ಸೂಪರ್ ಆಗಿತ್ತಾ? ಓಕೆ, ಎಂಜಾಯ್ ಮಾಡ್ದಾ? ಓಕೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಟೇಕ್ ಕೇರ್. ಸಿ ಯು. ಬಾಯ್ ಬಾಯ್. ಬಾಯ್ ಬಾಯ್.